ಇಂದು ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಬಹಳ ವರ್ಷಗಳಿಂದ ಹಳೆಯ ವಾಹನಗಳಲ್ಲಿ ನಮ್ಮ ಮಂಡಳಿಯ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಿದ್ದನ್ನು ನಾನು ಅಧ್ಯಕ್ಷನಾದ ನಂತರ ಸಾರ್ವಜನಿಕರಿಗೆ ನಾವು ಯಾವ ರೀತಿ ಮಾರ್ಗದರ್ಶನ ನೀಡ್ತಕ್ಕಂಥದ್ದು, ಮಾಲಿನ್ಯ ನಿಯಂತ್ರಣ ಮಾಡುವಂಥ ವಿಚಾರದಲ್ಲಿ ವಾಯು ಮಾಲಿನ್ಯಕ್ಕೆ ವಾಹನಗಳ ಯಾವ ಸ್ಥಿತಿಯಲ್ಲಿರಬೇಕು ಮತ್ತು ಯಾವ ವಾಹನಗಳು ಉತ್ತಮ ಅನ್ನೋದನ್ನು ತಿಳುವಳಿಕೆ ನೀಡುವಂಥ ಜವಾಬ್ದಾರಿಯವರು ನಾವು. ನಮ್ಮ ವಾಹನಗಳೇ ಸುಸ್ಥಿತಿಯಲ್ಲಿಲ್ಲ ಅನ್ನೋದನ್ನು ಕಂಡು ಸರ್ಕಾರದ ಅನುಮೋದನೆಯನ್ನು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಪಡ್ಕೊಂಡು ಇವತ್ತು ಒಟ್ಟು 68 ವಿವಿಧ ಒಂದು ಅನುದಾನದ ಅಡಿಯಲ್ಲಿ 68 ವಾಹನಗಳನ್ನ ಖರೀದಿ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಇವತ್ತು ಫ್ಲಾಗ್ ಆಫ್ ಮಾಡಿಸಿದ್ದೀವಿ. ಇದರಲ್ಲಿ ನಗರ ಪ್ರದೇಶದ 16 ವಾಹನಗಳು ಈ ವೆಹಿಕಲ್ ಅಂದರೆ ಬ್ಯಾಟ್ರಿ ಚಾಲಿತ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಆಗ್ತಕ್ಕಂಥ ವಾಹನಗಳನ್ನ ಕೊಟ್ಟಿದ್ದೀವಿ. ಅಂದರೆ ಇನ್ನು ಮುಂದೆ ಸರ್ಕಾರವೂ ಕೂಡ ಅಥವಾ ಸಾರ್ವಜನಿಕರು ಕೂಡ ಆದಷ್ಟು ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡೋದಕ್ಕೆ ವಾಹನಗಳನ್ನು ಈ ವೆಹಿಕಲ್ ಖರೀದಿ ಮಾಡೋದ್ರ ಮುಖಾಂತರ ಒಂದು ಬೆಂಗಳೂರಿಗೆ ಸ್ವಚ್ಛ ಬೆಂಗಳೂರು ಅಥವಾ ಶುದ್ಧ ಬೆಂಗಳೂರು, ವಾಯು ಶುದ್ಧವಾದಂಥ ಬೆಂಗಳೂರು ಅನ್ನೋದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನೋಂಥ ಒಂದು ಬೇಡಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಅದಕ್ಕೋಸ್ಕರನೇ ಸಾಂಕೇತಿಕವಾಗಿ ಮತ್ತು ಜವಾಬ್ದಾರಿಯುತವಾಗಿ ಮಂಡಳಿ ಒಂದು ನಿರ್ಣಯಕ್ಕೆ ಬಂದಿದೆ. ಒಂದು ನಮ್ಮ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಸುತ್ತಾಡಬೇಕಾದ್ರೆ ಅವ್ರಿಗೆ ಒಂದು ಉತ್ತಮವಾದಂಥ ಒಂದು ಈ ವಾಹನವನ್ನು ನಾವೇ ಮಂಡಳಿಯ ಅನುದಾನದಲ್ಲೇ ಕೊಡಿಸಿ ಆ ಮುಖಾಂತರ ಸರ್ಕಾರಿ ಕಚೇರಿಗಳಲ್ಲಿ, ಬೆಂಗಳೂರಿನ ಕಚೇರಿಗಳಲ್ಲಿ ಈ ವಾಹನವನ್ನು ಇನ್ನು ಮುಂದೆ ಹಂತ ಹಂತವಾಗಿ ಸರ್ಕಾರವು ಕೂಡ ಅಳವಡಿಸ್ಕೊಳ್ಳಿ. ಕೆಲವೊಂದು ಹೊಸ ವಾಹನ ಖರೀದಿ ಮಾಡಿದರೆ ತುರ್ತಾಗಿ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಹಂತ ಹಂತವಾಗಿ ಯಾವುದನ್ನು ಮುಂದೆ ಖರೀದಿ ಮಾಡ್ತಾರೆ ಅವೆಲ್ಲ ಈ ವಾಹನವನ್ನು ಖರೀದಿ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಆಗಲಿ ಅನ್ನೋವಂಥ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ವಾಹನ ಮತ್ತು ನಮ್ಮ ಸಚಿವರಿಗೊಂದು ವಾಹನವನ್ನು ಕೊಟ್ಟು ಒಂದು ಸಂದೇಶ ನೀಡ್ತಕ್ಕಂಥ ಜವಾಬ್ದಾರಿನ ಮಾಡ್ತಾ ಇದ್ದೀವಿ. ಇಲ್ಲ ನಮ್ಮ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಈಗ ಒಂದು ಕೆಲವೇ ದಿನಗಳಲ್ಲಿ ಆ ಕೆಲಸ. ಸರ್ ಮತ್ತೇನು ಸರ್ಕಾರಕ್ಕೆ ಏನಾದರೂ ಒಂದು ಮನವಿ ಏನಾದ್ರು ಮಾಡ್ಕೊಳ್ತಾರೆ, ಇಡೀ ಸರ್ಕಾರದ ಎಲ್ಲ ವಾಹನಗಳು ಕೂಡ ಇವಿ ಆಗಬೇಕು ಅನ್ನೋ ಥರ? ಸಹಜವಾಗಿ ಒಂದು ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡೋದಕ್ಕೆ ವಾಹನದಿಂದ ಸೂಸ್ತಕ್ಕಂಥ ಒಂದು ಮಾಲಿನ್ಯವನ್ನು ನಿಯಂತ್ರಣ ಮಾಡೋದಕ್ಕೆ ಈ ವಾಹನಗಳು ಸೂಕ್ತ ಅನ್ನೋದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಅದನ್ನು ನಮ್ಮ ಮಂಡಳಿ ಸರ್ಕಾರಕ್ಕೂ ಕೂಡ ನಾವು ಈ ಒಂದು ಅಳವಡಿಕೆಯನ್ನು ಅನುಸರಿಸೋದು ಸರಿ ಅನ್ನೋಂಥ ಸಲಹೆಯನ್ನು ನಾವು ಹೇಳಿಕ್ಕೆ ಹೋಗ್ತೀವಿ. ಏನು ಹೇಳಿ? ಅವರೊಬ್ಬರು ಅತ್ಯಂತ ವಿದ್ಯಾವಂತ ಸಂಭಾವಿತ ವ್ಯಕ್ತಿ ಅನ್ನೋದನ್ನು ನಾನು ತಿಳಿದುಪಟ್ಟಿದ್ದೇನೆ. ಪ್ರಚೋದನಾತ್ಮಕವಾದಂಥ ವಿಚಾರದ ಬದಲು ಸಮಸ್ಯೆ ಬಗೆಹರಿಸೋಂಥ ಗಮನ ಹರಿಸೋದು ಒಳ್ಳೆಯದು ಅನ್ನೋದು ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತಕ್ಕಂಥ. ಎಲ್ಲಾದರೂ ಸಮಸ್ಯೆ ಇದ್ದರೆ ಗಮನಕ್ಕೆ ತನ್ನಿ, ಅವುಗಳನ್ನ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ನಾವಿದ್ದೀವಿ. ವಿನಾಕಾರಣ ನೀವು ಸುದ್ದಿಗೋಸ್ಕರನೋ ಪ್ರಚಾರಕ್ಕೋಸ್ಕರನೋ ನೀವು ಮಾತುಗಳಾಡೋದು ನಿಮ್ಮಂಥ ವ್ಯಕ್ತಿತ್ವಕ್ಕೆ ಶೋಭೆ ತರೋವಂಥದ್ದಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ, ಬಸವ ತತ್ವದ ಆಧಾರದ ಅಡಿಯಲ್ಲಿ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯನವರು ನಿನ್ನೆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಅವರಿಗೆ ವಿಭೂತಿಯನ್ನು ಧಾರಣೆ ಮಾಡಿದಾಗ, ಆ ರುದ್ರಾಕ್ಷಿಯನ್ನು ಹಾಕಿದಾಗ ಅವರು ನೋಡಲಿಕ್ಕೆ ಎಷ್ಟು ಸುಂದರವಾಗಿದ್ದರು ಅನ್ನೋದನ್ನು ನಾನು ಉಲ್ಲೇಖ ಮಾಡಿದ್ಬಿಟ್ರೆ ಬೇರೆ ಬಸವಣ್ಣನ ಅನುಯಾಯಿಯಾಗಿ ಕಂಡ್ರು. ಸರ್, ಈಗ ನವೆಂಬರ್ಗೆ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋ ಮಾತಿದೆ. ನಾವು ಸಹ ಭಾಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ದೀರಿ. ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ದರು. ಸುಸ್ಥಿರ ಸರ್ಕಾರವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ನೀಡ್ತಾ ಇದ್ದಾರೆ. ನಮ್ಮ ಅಗ್ರಗಣ್ಯ ನಾಯಕ ರಾಹುಲ್ ಗಾಂಧಿಯವರು ಇಡೀ ರಾಷ್ಟ್ರದಲ್ಲಿ ವಿದ್ಯುತ್ ಸಂಚಾರ ಮಾಡಿದ ರೀತಿಯಲ್ಲಿ ಸುತ್ತಾಟ ಅಷ್ಟೇ ಅಲ್ಲ, ಪ್ರವಾಸ ಕಾರ್ಯಕ್ರಮಗಳಲ್ಲಿ ಈ ದೇಶದ ತಪ್ಪುಗಳು, ಆಡಳಿತದಲ್ಲಿ ಆಗಿರ್ತಕ್ಕಂಥ ಲೋಪಗಳು, ಚುನಾವಣಾ ಆಯೋಗಕ್ಕೂ ಸೇರಿದಂತೆ ಹಲವಾರು ಲೋಪಗಳನ್ನು ಎತ್ತಿಡಿದು ಸಾರ್ವಜನಿಕ ಗಮನವನ್ನು ಸೆಳೆದು ಆ ಹೋರಾಟದ ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂಥ ನಮ್ಮ ನಾಯಕನ ಕೈ ಬಲಪಡಿಸೋದು ನಮ್ಮ ಮೊದಲನೇ ಉದ್ದೇಶ. ಆಡಳಿತದಲ್ಲಿ ಸಹಜವಾಗಿ ಒಬ್ಬ ಹಿರಿಯನಾಗಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ಅದನ್ನು ನಮ್ಮ ಹೈಕಮಾಂಡ್ನ ಒಂದು ಒಪ್ಪಿಗೆಗೆ ನನ್ನನ್ನು ಪರಿಗಣಿಸುತ್ತಾರೆ ಅನ್ನೋಂಥ ನಂಬಿಕೆನಲ್ಲಿ ನಾನು. ಸಂಪುಟದ ಜೊತೆಗೆ ಸಿಎಂ ಬದಲಾಗ್ತಾರೆ.
ಅದ್ರ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡೋವಂಥದ್ದಕ್ಕೆ ಮಾತಾಡೋದಕ್ಕೆ ಯಾರಿಗೂ ಒಂದು ಅವಕಾಶ ಇಲ್ಲ. ನಮ್ಮ ಹೈಕಮಾಂಡ್ಸ್ ಎಲ್ಲದಕ್ಕೂ ಉತ್ತರ ಕೊಡುತ್ತೆ.